ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ. ಇವತ್ತು ನಾನು ಹೇಳಕ್ ಹೋಗ್ತಿರೋದು ಅಳವಿ ಪಾಯಸ. ಇದನ್ನೇ ಅಳವಿ ಬೀಜ ಅನ್ನೋದು. ಇದನ್ನ ನಾನು ನೈಟ್ ಪೂರ್ತಿ ನೆನೆಯಕ್ಕೆ ಇಡ್ತಿದ್ದೀನಿ. ಇದನ್ನ ಸೊಂಟ ನೋವಿರೋರು ಯಾರು ಬೇಕಾದ್ರೂ ತಿನ್ಬೋದು. ಹಾಗೆ ಇದನ್ನ ಮುಖ್ಯವಾಗಿ ಉತ್ತರ ಕರ್ನಾಟಕ ಸೈಡು ಬಾಣಂತಿಯರಿಗೆ ಕೊಡ್ತಾರೆ. ದಿನ ಬೆಳಗ್ಗೆ ಒಂದ್ 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡ್ರು ಅಂದ್ರೆ ತುಂಬಾ ಬೆನ್ನು ಗಿನ್ನು ಏನು ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ ಕುಡಿಯಕ್ಕೆ. ಇದನ್ನ ಬಿಸಿ ಬಿಸಿನೇ ಕುಡಿಬೇಕು. ಮಾಡೋ ವಿಧಾನ ಹೇಳ್ಕೊಡ್ತಿದ್ದೀನಿ ಬನ್ನಿ. ನಾನು ಮೊದಲಿಗೆ ಬೆಲ್ಲ ತಗೊಳ್ತಾ ಇದ್ದೀನಿ. ಬೆಲ್ಲನ ಕುದಿಸಿ ನೀರು ಮಾಡ್ಕೊಂಡು ನಾನು ಸೋಸಿಟ್ಕೊಳ್ತಾ ಇದ್ದೀನಿ ಸೈಡಲ್ಲಿ. ನಾವು ನೈಟ್ ಅಳವಿ ಬೀಜನ ನೆನೆಯಕ್ಕೆ ಇಟ್ಟಿರೋ ಅಳವಿ ಬೀಜನ ಇವಾಗ ಕುದಿಸ್ಕೊಳ್ಳೋಣ. ನಾವೇನ್ ಬೆಲ್ಲನ ಸೋಸಿಟ್ಕೊಂಡಿದ್ವಲ್ಲ ಅದನ್ನು ತಗೊಳ್ಳೋಣ. ಹಾಗೆ ಇವಾಗ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ನೆನೆಸಿಟ್ಟಿರೋ ಅಳವಿ ಬೀಜನ ಒಂದು ಪಾತ್ರೆಯಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಹಾಗೆ ಬೆಲ್ಲದ ಪಾನಕ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಹಾಗೆ 1 ಸ್ಪೂನ್ ತುಪ್ಪ ಹಾಕ್ಬೇಕು. ನಿಮಗೆ ಇಷ್ಟ ಇದ್ರೆ ತುಪ್ಪ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ ಅಂದ್ರೆ ಬೇಡ. ಇದು ಚೆನ್ನಾಗಿ ಕುದ್ಮೇಲೆ ಸೆಪರೇಟ್ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಹಾಲು ಹಾಕೊಳ್ಳಿ. ತುಂಬಾನೇ ಟೇಸ್ಟ್ ವೈಸ್ ತುಂಬಾನೇ ಚೆನ್ನಾಗಿರುತ್ತೆ ಹಾಲು ಹಾಕೊಂಡು ಕುಡಿದ್ರೆ. ಇಷ್ಟ ಇದ್ದವ್ರು ಹಾಕೋಬಹುದು, ಇಲ್ಲ ಹಾಗೇನೂ ಕುಡಿಬಹುದು. ನಾನು ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್ ಪ್ಲೀಸ್.